ನೋಡಿ, ಅವ್ರ ಕೆಲಸದಲ್ಲಿ ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅನ್ನೋ ಆಗಿಲ್ಲ. ಅವ್ರಿಗೆ ಸ್ಪೆಷಲ್ ವಾರ್ಡ್ ಎಲ್ಲಿದೆ, ನರ್ಸರಿ ಎಲ್ಲಿದೆ, ಕಾಲೇಜಲ್ಲಿದೆ ಎಲ್ಲ ತೋರಿಸ್ಕೊಡಿ. ಅವ್ರ ಮೇಲೆ ಬೋರ್ಡ್ ಮೆಂಬರ್ ಆಗಿರ್ತಾರೆ. ಸೊ ಅವ್ರಿಗೆ ಏನೇ ಹೇಳಿದ್ರು ಇಲ್ಲ ಅನ್ನೋ ಆಗಿಲ್ಲ, ಹೆಲ್ಪ್ ಮಾಡಬೇಕು. ಆಯ್ತು ಸರ್, ನೀವು ಹೇಳಿರೋದನ್ನ ಖಂಡಿತ ಚಾಚು ತಪ್ಪದೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಕಣೆ ಅಕ್ಕ. ನಮ್ಮ ಹಾಸ್ಪಿಟಲ್ಗೆ ನೀನು ಬೋರ್ಡ್ ಮೆಂಬರ್ ಆಗಿ ಅಪಾಯಿಂಟ್ ಆಗಿರೋದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಕೈ ಕೊಡು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿತ್ಯ ಬೋರ್ಡ್ ಮೆಂಬರ್ ಆಲ್ ಆಫ್ ಅ ಸಡನ್. ಈ ಕರ್ಣ ಬೇಕಾ ಬಿಟ್ಟು ಡಿಸಿಷನ್ ತಗೊಂತಿದ್ದಾನ. ಅತ್ತೆಗೆ ಈ ವಿಷಯ ಗೊತ್ತಿರಬೇಕಲ್ಲ, ಅವ್ರು ಯಾಕೆ ನಂಗೆ ಹೇಳಿಲ್ಲ? ನಮ್ಮಪ್ಪ ನನ್ನ ದ್ವೇಷ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಇಡೀ ಕುಟುಂಬ ಸಫರ್ ಮಾಡುವಾಗಾಯಿತು. ನಿಮ್ಮ ಫ್ಯಾಮಿಲಿ ನಗು ಕಳ್ಕೊಳ್ಳೋದಕ್ಕೆ ನನ್ನ ಕುಟುಂಬನೇ ಕಾರಣ. ನಿಮ್ಮ ನಗು ಹೀಗೆ ಇರಬೇಕು. ನಿಮ್ಮ ಕುಟುಂಬ ಮತ್ತೆ ಮೊದಲಿನ ಥರ ಆಗೋ ಥರ ನಾನು ನೋಡ್ಕೋತೀನಿ. ಈಗಲೇ ಸರಿ ಮಾಡ್ತೀನಿ. ಒನ್ ಸೆಕೆಂಡ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. तेजस. ओ डॉक्टर कर्णा सुपर हीरो. ಇಲ್ಲಿ ಯಾರು ಬಾಳ್ ಹಾಳು ಮಾಡಕ್ ಬಂದಿದ್ಯಾ ಅಂತ ತಿಳ್ಕೊಬೋದಾ? ನೋಡಿ ತೇಜಸ್, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತಿದೆ. ಆದರೆ ನಾನು ತುಂಬ ಮುಖ್ಯವಾದ ವಿಷಯ ಮಾತಾಡೋಕೆ ಬಂದಿದ್ದೀನಿ. ಅಂದ್ರೆ ಹಾಳಾಗಿರೋ ನನ್ನ ಲೈಫ್ನ ಇನ್ನಷ್ಟು ಹಾಳು ಮಾಡಕ್ ಬಂದಿದ್ಯಾ ಅನ್ನೋದು ಪಕ್ಕ. ಅದೆಲ್ಲದನ್ನು ಮತ್ತೆ ಸರಿ ಮಾಡಕ್ ಬಂದಿದ್ದೀನಿ ತೇಜಸ್. ಸರಿ ಮಾಡೋದಕ್ಕೆ ಏನಪ್ಪ ಉಳ್ಕೊಂಡಿದೆ? ಇನ್ನೂ ಸರಿ ಮಾಡೋದಕ್ಕೆ ಅವಕಾಶ ಇದೆ. ನೀವು ಮನ್ಸು ಮಾಡ್ಬೇಕಷ್ಟೇ. ಇರೋ ಮನ್ಸನ್ನ, ಆ ಮನ್ಸಲ್ಲಿರೋ ಪ್ರೀತಿನೆಲ್ಲ ಹಾಳು ಮಾಡಿ ಮತ್ತೆ ಮನ್ಸು ಮಾಡು ಅಂತ ಇದೆಯಾ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೀ, ಗೆಟ್ ಔಟ್. ನನಗೆ ನಿಮ್ಮ ಪರಿಸ್ಥಿತಿ ಏನಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆಗಿರೋ ತಪ್ಪನ್ನ ಮತ್ತೆ ಸರಿ ಮಾಡಕ್ ಬಂದಿದ್ದೀನಿ. ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ನೋಡಿ, ಎಲ್ಲ ತಪ್ಪು ನಂದೇ. ನನ್ನಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗಿದೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸಾರಿನಾ? ಏನ್ ಹೇಳ್ತಿದ್ದೀರಾ ಸರ್? ನಿಮ್ಗೆ ಒಂದು ಸತ್ಯ ಹೇಳಬೇಕು ಅಂತ ಬಂದಿದ್ದೀನಿ. ನನಗೂ ಇತ್ತೀಚೆಗೆ ಗೊತ್ತಾಗಿದ್ದು. ಅದನ್ನು ತಿಳ್ಕೊಂಡು ತುಂಬಾ ಆಘಾತ ನೋವು ಆಗ್ಲೇ ಅನುಭವಿಸಿದ್ದೀನಿ. ನೀವು ನಿತ್ಯ ಜೊತೆ ನಡ್ಕೊಂಡಿದ್ದ ರೀತಿ ನಂಗೆ ತುಂಬಾ ಬೇಜಾರಾಗಿತ್ತು. ಹಾಗೆ ನಡ್ಕೊಂಡಿದ್ದಕ್ಕೆ ಕಾರಣ ಸಂಶಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಆತರ ನಡ್ಕೊಳ್ಳಿ ಅಂತ ಬೇರೆ ಯಾರೋ ಪ್ಲಾನ್ ಮಾಡಿದ್ರು. ಪ್ಲಾನಾ? ಏನ್ ಹೇಳ್ತಿದ್ದೀರಾ ನೀವು? ಹೌದು, ನಿಮ್ಮನ್ನ, ನನ್ನ, ನಿತ್ಯನ, ನಮ್ಮೆಲ್ಲರೂ ಮೋಸ ಜಾಲ ಒಳಗಡೆ ಸಿಗಾಕ್ಸಿದ್ರು. ನೀವು ಮದುವೆ ದಿನ ಕಿಡ್ನಾಪ್ ಆಗಿದ್ದು, ನನ್ನ ವಯಸ್ಸಲ್ಲಿ ನಿಮ್ಗೆ ಮೆಸೇಜ್ ಕಳಿಸಿದ್ದು, ಇದೆಲ್ಲ ಮೋಸದ ಭಾಗ. ಯಾರೋ ದೊಡ್ಡ ವ್ಯಕ್ತಿನೇ ಪ್ಲಾನ್ ಮಾಡಿ ನಮ್ಮನ್ನ ಈ ರೀತಿ ಬಂಧಿಸಿದ್ದಾರೆ. ಆ ಕಾರಣ ಸರ್. ಇದೆಲ್ಲ ಮಾಡ್ತಿರೋದು ನಾನೇ. ನಿನ್ನ ಯಾಮಾರಿಸಿದ್ದು ನಾನೇ. ನಿನ್ನ ಕಿಡ್ನಾಪ್ ಮಾಡಿ ನಿನ್ನ ಹೆಸರಿಗೆ ಮಸಿ ಬಳಿದು ನಿನ್ ಸುತ್ತ ಸಾವಿರಾರು ಕತೆ ಕಟ್ಟಿದ್ ನಾನೇ. ಇದೇ ನಿನ್ನ ಕ್ಯಾಬಿನ್. ನಿನಗೆ ಬಿಸಿ ಬಿಸಿ ಊಟ ತಿನ್ನಬೇಕು ಅಂದರೆ, ಬಿಸಿ ನೀರು ಕುಡಬೇಕು ಅಂದರೆ ಅದನ್ನೆಲ್ಲ ಕೊಡೋಕ್ಕೆ ವ್ಯವಸ್ಥೆ ಇದೆ ನೋಡಿ. ಎಲ್ಲ ರೆಡಿ ಇದೆ. ನಿಮಗೆ ಚೇರ್ ಇದೆ. ಚೇರಲ್ಲಿ ಕೂತ್ಕೊಂಡು ಸುಸ್ತಾಯಿತು ಅಂದರೆ ಸೋಫಾದಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಈ ವ್ಯವಸ್ಥೆ ಎಲ್ಲ ಕರ್ಣನೇ ಮಾಡಿದ್ದು. ಆತ್ಮಸ್ಥೈರ್ಯ ಅಂದರೆ ನೀವು. ನಾನು ಕಂಡ ಅತ್ಯಂತ ಶಕ್ತಿಶಾಲಿ ಹೆಣ್ಣಿಗೆ ಸ್ವಾಗತ. ಕರ್ಣ ಹಿಂಗೆ ಇರಬೇಕು ಅಂತ ಹೇಳಿ ಮಾಡಿಸಿರೋದಿಲ್ಲ. ಸರಿ ಅಮ್ಮ, ನಾವಿನ್ನು ಬರ್ತೀವಿ. ಆಲ್ ದ ಬೆಸ್ಟ್.
ಪರ್ಫೆಕ್ಟ್. ಅಕ್ಕ ನೀನ್ ಇವಾಗ ಬಾಸ್ ಕಣೆ, ಬಾಸ್. ಇದನ್ನೆಲ್ಲ ಪಡೆಯೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಕಣೆ. ನನಗೆ ಕುಟುಂಬಕ್ಕೆ ಸೇರಿದವಳೆ ಅಲ್ಲ. ಒಂದ್ ಕಡೆ ಖುಷಿ ಆಗ್ತಿದೆ ನಿಜ, ಆದ್ರೆ ಇನ್ನೊಂದ್ ಕಡೆ ನನಗೆ ಅರ್ಹತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಕ್ಕ ಕಾರಣ ಸರು ಸುಮ್ಮನೆ ಯಾರಿಗೂ ಏನೂ ಮಾಡೋದಿಲ್ಲ. ಈ ಹಾಸ್ಪಿಟಲ್ ಅವ್ರಿಗೆ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತು. ಯಾರನ್ನು ಎಷ್ಟು ಬೇಕಾದರೂ ಕೇರ್ ಮಾಡ್ತಾರೆ, ಆದರೆ ಹಾಸ್ಪಿಟಲ್ ವಿಚಾರ ಅಂತ ಬಂದರೆ ಅವ್ರು ಕಾಂಪ್ರಮೈಸೇ ಆಗಲ್ಲ ಕಣೆ ಅಕ್ಕ. ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್ ಪೊಸಿಷನ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರು ನಿನ್ನ ಕೆಪಾಸಿಟಿ ನೋಡೇ ಕೊಟ್ಟಿರೋದು. ನೋಡು, ನೀನು ಈ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀಯ ಅಂತ ಗೊತ್ತಿದ್ದೆ ಅವ್ರು ನಿನ್ನನ್ನು ಚೂಸ್ ಮಾಡಿರೋದು. ಆದ್ರೂ ಗೀದ್ರೂ ಏನೂ ಇಲ್ಲ, ನೀನು ಸುಮ್ಮನೆ ಕೂತ್ಕೋಬೇಕಷ್ಟೆ. ಬೋರ್ಡ್ ಮೆಂಬರ್ ಮ್ಯಾಮ್, ಇಲ್ಲಿ ನೋಡಿ, ಸ್ಮೈಲ್ ಮಾಡಿ, ಸ್ಮೈಲ್.